ಪ್ರತಿ ಚುನಾವಣೆ ಫಲಿತಾಂಶ ಬಂದಾಗಲೂ ಯಾರೋ ಸೋತಿರ್ತಾರೆ, ಯಾರೋ ಗೆದ್ದಿರ್ತಾರೆ. ಗೆದ್ದವರು ಯಾಕೆ ಗೆದ್ದರು, ಸೋತವರು ಯಾಕೆ ಸೋತರು ಅಂತ ಬಹಳ ಜನ ಬಹಳ ರೀತಿಯ ಚರ್ಚೆಗಳನ್ನು ಮಾಡ್ತಾರೆ. ಸಹಜ ಈ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬಗ್ಗೆನೂ ಅಂಥದ್ದೇ ಚರ್ಚೆ ನಡೀತಾ ಇದೆ. ನೀವು ಗಮನಿಸಿರ್ಬೋದು, ಅತಿ ಹೆಚ್ಚು ಡಿಸ್ಕಸ್ ಆಗ್ತಿರೋದೇ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ರಿಸಲ್ಟನ್ನು ಯಾರ್ಯಾರು ಹೆಂಗೆ ನೋಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಒಂದ್ಸಲ. ಯಾರ್ಯಾರು ಹೆಂಗೆ ಇದನ್ನು ಅನಲೈಸ್ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ನಮ್ಮಲ್ಲೊಂದು ಬುದ್ಧಿಜೀವಿ ವಲಯ ಅದಿದೆಯಲ್ಲ, ಅವರು ಬಿ ಜೆ ಪಿ ಗೆಲುವಿಗೆ SIR ಏಕಮಾತ್ರದ ಕಾರಣ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಏಕಮಾತ್ರ ಕಾರಣ SIR ಅಂತ. 90 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದ್ರು. ಆನಂತರ ಸುಪ್ರೀಂ ಕೋರ್ಟ್ ತನಕ ಪ್ರಕರಣ ಹೋಯಿತು. ಅದರಲ್ಲಿ 29 ಲಕ್ಷ ಜನರಿಗೆ ಓಟ್ ಹಾಕೋದಕ್ಕೆ ಅವಕಾಶ ಕೊಡಲಿಲ್ಲ, ದಾಖಲೆಗಳು ಸರಿ ಇಲ್ಲ ಅಂದ್ಬಿಟ್ರು. ಬಿ ಜೆ ಪಿ ಗೆದ್ದುಬಿಡ್ತು ನೋಡಿ ಅಂತ. SIRನ ಪ್ರಭಾವ ಇರಲೇ ಇಲ್ಲ ಅಂತ ಯಾರಾದರೂ ಹೇಳಿದ್ರು ಅವರು ಶುದ್ಧ ಸುಳ್ಳು ಹೇಳ್ತಿದ್ದಾರೆ ಅಂತ. SIR ಒಂದರಿಂದಲೇ ಬಿ ಜೆ ಪಿ ಗೆದ್ದುಬಿಡ್ತು ಅಂದರೆ ಅವರು ಪರಮ ಶುದ್ಧ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಅದು SIRನ ಇಂಪ್ಯಾಕ್ಟು ಅಂತ ಮಾತಾಡ್ತಿದ್ದಾರಲ್ಲ, ಡೀಟೇಲ್ಸ್ ತೋರಿಸ್ತೀವಿ ನಿಮಗೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ರಿಸಲ್ಟ್ ಗೊತ್ತಲ್ಲ, 294 ಒಟ್ಟು ಕ್ಷೇತ್ರಗಳಿರೋದು, 148 ಮೆಜಾರಿಟಿಗೆ ಬೇಕು. ಬಿ ಜೆ ಪಿ 207 ಗೆಲ್ತು, ಕಳೆದ ಸಲಕ್ಕೆ ಹೋಲಿಸಿದರೆ 130 ಜಾಸ್ತಿ. ತೃಣಮೂಲ ಕಾಂಗ್ರೆಸ್ 80 ಗೆದ್ದಿದೆ, ಕಳೆದ ಸಲಕ್ಕೆ ಹೋಲಿಸಿದರೆ 135 ಕಡಿಮೆ. ಕಾಂಗ್ರೆಸ್ ಕಳೆದ ಸಲ 1 ಇರಲಿಲ್ಲ, ಈ ಸಲ 2 ಗೆದ್ದಿದ್ದಾರೆ. CPIM ಕಳೆದ ಸಲ 1 ಇರಲಿಲ್ಲ, ಈ ಸಲ 1 ಗೆದ್ದಿದ್ದಾರೆ. ಬಿಜೆಪಿಯ ವೋಟ್ ಶೇರ್ 8% ಜಾಸ್ತಿ ಆಗಿದೆ. ಮಮತಾ ಬ್ಯಾನರ್ಜಿ ವೋಟ್ ಶೇರ್ 7% ಕಡಿಮೆಯಾಗಿದೆ. ಇದು ಓವರ್ ಆಲ್ ನಂಬರ್. ಮತಗಳನ್ನು ನೋಡಿದ್ರೆ ಬಿಜೆಪಿ ಪಡೆದ ಮತಗಳಿಗಿಂತ ತೃಣಮೂಲ ಕಾಂಗ್ರೆಸ್ 32 ಲಕ್ಷ ವೋಟ್ ಕಡಿಮೆ ತಗೊಂಡಿದೆ. 32 ಲಕ್ಷ ವೋಟ್ ಕಡಿಮೆ ತಗೊಂಡಿದೆ ತೃಣಮೂಲ ಕಾಂಗ್ರೆಸ್. 2,92,24,804 ಬಿಜೆಪಿ ನಂಬರು, 2,60,13,384 ತೃಣಮೂಲ ಕಾಂಗ್ರೆಸ್ಸಿನ ನಂಬರು. ಟೋಟಲ್ ಡಿಫ್ರೆನ್ಸ್ ಎಷ್ಟಾಯಿತು? 32,11,420 ಮತಗಳ ವ್ಯತ್ಯಾಸ, ಮತಗಳ ಸಂಖ್ಯೆ. ಈ 32 ಲಕ್ಷ ಮತಗಳು 127 ಸೀಟ್ ಡಿಫ್ರೆನ್ಸನ್ನು ತಂದಿಟ್ವು, 127 ಸ್ಥಾನಗಳ ವ್ಯತ್ಯಾಸವನ್ನು ತಂದಿಟ್ವು. 91 ಲಕ್ಷ ಮತದಾರರು SIRನಲ್ಲಿ ಮತದಾರರ ಪಟ್ಟಿಯಿಂದ ಹೊರಗಡೆ ಹೋದರು. 91 ಲಕ್ಷ. SIR ನಡೆಯೋದಕ್ಕಿಂತ ಮುಂಚೆ 7,66,37,529 ಮತದಾರರಿದ್ದರು. SIRನಲ್ಲಿ 91,02,557 ಮತದಾರರನ್ನು ಕೈಬಿಟ್ಟರು. ಇದಾದ ನಂತರ, ಈ ಪ್ರಾಸೆಸ್ ನಂತರ ಉಳಿದುಕೊಂಡವರ ಸಂಖ್ಯೆ ಎಷ್ಟು? 6,82,51,008 ಇಷ್ಟು ಮತದಾರರು ಉಳ್ಕೊಂಡ್ರು. ಈ 91,02,577 ಜನನೇನು ಕೈ ಬಿಟ್ರಲ್ಲ, ಇವುಗಳ ಪೈಕಿ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಒಂದು ಪಟ್ಟಿ ಮಾಡಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಮತದಾರರನ್ನು ಯಾವ ಕ್ಷೇತ್ರದಲ್ಲಪ್ಪ ಕೈ ಬಿಟ್ಟಿದ್ದು? ಶಮ್ಸೇರ್ಗಂಜ್ ಅತಿ ಹೆಚ್ಚು ಮತದಾರರನ್ನು ಕೈಬಿಟ್ರು. ಅಲ್ಲಿಂದ ಎಷ್ಟು ಜನರನ್ನ? 74,775 ಜನ ಒಂದೇ ಕ್ಷೇತ್ರದಲ್ಲಿ ಡಿಲೀಟ್ ಆದರು. 74,775. ಶಮ್ಶೇರ್ಗಂಜ್ ಅದನ್ನು ಯಾರು ಗೆದ್ರು? ಆ ಕ್ಷೇತ್ರನ ತೃಣಮೂಲ ಕಾಂಗ್ರೆಸ್ ಗೆಲ್ತು. ಲಲ್ಗೋಲಾ ಅಂತ 55,420 ಜನ ಒಂದೇ ಕ್ಷೇತ್ರದಲ್ಲಿ ಡಿಲೀಟ್ ಆದರು. ಗೆದ್ದವರು ಯಾರು? ತೃಣಮೂಲ ಕಾಂಗ್ರೆಸ್. ಭಾಗ್ಬಂಗೋಲಾ ಅಂತ ಇನ್ನೊಂದು ವಿಧಾನಸಭಾ ಕ್ಷೇತ್ರ, 47,493 ಜನ ಡಿಲೀಟ್ ಆದರು. ಗೆದ್ದವರು ಯಾರು? ತೃಣಮೂಲ ಕಾಂಗ್ರೆಸ್. ರಘುನಾಥ್ಗಂಜ್ 46,100 ಜನ ಡಿಲೀಟ್ ಆದರು. ಗೆದ್ದವರು ಯಾರು? ತೃಣಮೂಲ ಕಾಂಗ್ರೆಸ್. ಅಂದರೆ ನಿಮ್ಗೆ ಟೋಟಲ್ ಲಿಸ್ಟ್ ಇದೆ, 20 ವಿಧಾನಸಭಾ ಕ್ಷೇತ್ರಗಳದ್ದು. ಅತಿ ಹೆಚ್ಚು ಡಿಲೀಟ್ ಆದಂಥದ್ದು SIRನಲ್ಲಿ, ಡಿಸೆಂಡಿಂಗ್ ಆರ್ಡರ್ನಲ್ಲಿ. ಆ 20 ಕ್ಷೇತ್ರಗಳ ಪೈಕಿ 13 ತೃಣಮೂಲ ಕಾಂಗ್ರೆಸ್ ಗೆಲ್ತು, 6 BJP ಗೆಲ್ತು, 1 ಕಾಂಗ್ರೆಸ್ ಗೆಲ್ತು. ತೃಣಮೂಲ ಕಾಂಗ್ರೆಸ್ ಗೆದ್ದ 13 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ತೃಣಮೂಲ ಕಾಂಗ್ರೆಸ್ನ ಹಣಾಹಣಿ ಇದ್ದದ್ದು ಬಿಜೆಪಿಯ ಜೊತೆಗಲ್ಲ, ಕಾಂಗ್ರೆಸ್ ಜೊತೆಗಿತ್ತು.
ಕಾಂಗ್ರೆಸ್ ಈಸ್ ಇನ್ ಸೆಕೆಂಡ್ ಪೊಸಿಷನ್. ಇದು ಅತಿ ಹೆಚ್ಚು ಮತದಾರರು ಡಿಲೀಟ್ ಆದಂಥ ಕ್ಷೇತ್ರಗಳಲ್ಲಿ ಏನೇನಾಗಿದೆ ಅಂತ ಓವರ್ ಆಲ್ ಪಿಕ್ಚರ್ಗೆ ನೋಡಿ. ಈಗ ಓವರ್ ಆಲ್ ಪಿಕ್ಚರ್ 5,000ಕ್ಕಿಂತ ಕಡಿಮೆ ಮತದಾರರು ಯಾವ್ಯಾವ ಕ್ಷೇತ್ರಗಳಲ್ಲಿ ಡಿಲೀಟ್ ಆದ್ರಲ್ಲ SIRನಲ್ಲಿ, ಅವುಗಳನ್ನು ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿದೆ. 13 ಕ್ಷೇತ್ರ 5,000ಕ್ಕಿಂತ ಕಡಿಮೆ ಡಿಲೀಟ್ ಆಗಿದ್ರು. ಬಿ ಜೆ ಪಿಯವರು ಫುಲ್ ಗೆದ್ಕೊಂಡ್ಬಿಟ್ರು ಅದನ್ನು. 5,000ದಿಂದ 15,000 ತನಕ ಮತದಾರರು ಯಾವ್ಯಾವ ಕ್ಷೇತ್ರದಲ್ಲಿ ಡಿಲೀಟ್ ಆಗಿದ್ರಲ್ಲ, 62 ವಿಧಾನಸಭಾ ಕ್ಷೇತ್ರಗಳು. ಒಟ್ಟು 62ರಲ್ಲಿ 50 ಬಿ ಜೆ ಪಿ ಗೆದ್ಕಣ್ತು, 12 TMC ಗೆದ್ಕಣ್ತು. 15,000ದಿಂದ 25,000 ತನಕ ಮತದಾರರು ಯಾವ್ಯಾವ ಕ್ಷೇತ್ರದಲ್ಲಿ ಡಿಲೀಟ್ ಆಗಿದ್ರೋ ಅಲ್ಲಿ 47 ಬಿ ಜೆ ಪಿ ಗೆದ್ಕಣ್ತು, 19 ತೃಣಮೂಲ ಕಾಂಗ್ರೆಸ್ ಗೆದ್ಕಣ್ತು. 25,000ಕ್ಕಿಂತ ಹೆಚ್ಚು ಮತದಾರರು ಡಿಲೀಟ್ ಆದ ಕ್ಷೇತ್ರಗಳಲ್ಲಿ 95 ಬಿ ಜೆ ಪಿ ಗೆದ್ಕೊಳ್ತು, 51 ತೃಣಮೂಲ ಕಾಂಗ್ರೆಸ್ ಗೆದ್ಕೊಳ್ತು, 1 ಕಾಂಗ್ರೆಸ್ ಗೆದ್ಕೊಂಡಿದೆ. ಈ ಕೋಷ್ಟಕ ಏನು ನೋಡ್ತಾ ಇದ್ದೀರಲ್ಲ, ಈ ಟೇಬಲ್ ಏನು ನೋಡ್ತಾ ಇದ್ದೀರಲ್ಲ, ಇದೇನು ಹೇಳುತ್ತೆ ನಿಮಗೆ? ಇದರ ಕನ್ಕ್ಲೂಷನ್ ಏನು? SIRನಲ್ಲಿ ಹೆಚ್ಚು ಹೆಚ್ಚು ಮತಗಳು ಡಿಲೀಟ್ ಆದಂತೆ ತೃಣಮೂಲ ಕಾಂಗ್ರೆಸ್ಸಿಗೆ ಲಾಭ ಆಗಿದೆ. ಎಷ್ಟು ಹೆಚ್ಚು ಮತಗಳು ಡಿಲೀಟ್ ಆಗಿದೋ ಅಷ್ಟು ಲಾಭ ಆದಂಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮೊದಲ 20 ವಿಧಾನಸಭಾ ಕ್ಷೇತ್ರಗಳು, ಆ ಕ್ಷೇತ್ರಗಳಲ್ಲಿ 13 ತೃಣಮೂಲ ಕಾಂಗ್ರೆಸ್ ಗೆದ್ಕೊಂಡಿದೆ, 6 ಬಿ ಜೆ ಪಿಗೆ ಬಂದಿದೆ, 1 ಕಾಂಗ್ರೆಸ್. ಅಲ್ಲಿ ಹಿಂದೂಗಳು ಜಾಸ್ತಿ ಡಿಲೀಟ್ ಆದ್ರೆ, ಮುಸ್ಲಿಮ್ಗಳು ಜಾಸ್ತಿ ಡಿಲೀಟ್ ಆದ್ರೆ, ವಿ ಡೋಂಟ್ ಹ್ಯಾವ್ ಅ ಡೇಟಾ. ಆ ಸಂಖ್ಯೆಗಳಿಲ್ಲ, ಅದು ಸ್ಟಿಲ್ ಡಿಬೇಟೇಬಲ್. ಅದು ಕೆಲವರು ಹೇಳ್ತಾರೆ 67% ಹಿಂದೂಗಳೇ ಡಿಲೀಟ್ ಆಗಿದ್ದಾರೆ ಅಂತ. ಆ ಹಿಂದೂ ಮುಸ್ಲಿಂ ಲೆಕ್ಕಾಚಾರಕ್ಕೆ ನಾವು ಹೋಗ್ತಾ ಇಲ್ಲ. ಹೆಚ್ಚು ಮತಗಳು ಡಿಲೀಟ್ ಆದಷ್ಟು ಹೆಚ್ಚು ಲಾಭ ತೃಣಮೂಲ ಕಾಂಗ್ರೆಸ್ಗಾಗಿದೆ ಅಂತ ಈ ನಂಬರ್ನಲ್ಲಿ ಗೊತ್ತಾಗ್ತಿದೆ ನೋಡಿ. ಮುಸ್ಲಿಂ ಪಾಪ್ಯುಲೇಷನ್ನು ಕ್ಷೇತ್ರವಾರು ಸಿಗುತ್ತೆ, SIRನಲ್ಲಿ ಡಿಲೀಟೆಡ್ ಸಿಕ್ಕಿಲ್ಲ. ಉದಾಹರಣೆಗೆ 20% ಮುಸ್ಲಿಂ ಪಾಪ್ಯುಲೇಷನ್ ಇರುವಂಥ, ಮುಸ್ಲಿಂ ವೋಟರ್ಸ್ ಇರುವಂಥ ಕ್ಷೇತ್ರ 13 ತೃಣಮೂಲ ಕಾಂಗ್ರೆಸ್ ಗೆದ್ಕೊಳ್ತು, 140 ಬಿ ಜೆ ಪಿ ಗೆದ್ಕೊಳ್ತು, -81 ತೃಣಮೂಲ ಕಾಂಗ್ರೆಸ್ಸಿಗೆ. ಅಂದರೆ ಆ 81 ಕ್ಷೇತ್ರಗಳನ್ನು ತೃಣಮೂಲ ಕಾಂಗ್ರೆಸ್ ಏನು ಸೋಲ್ತಲ್ಲ, ಅದೆಲ್ಲವನ್ನೂ ಬಿ ಜೆ ಪಿಗೆ ಸೋಲ್ತದು. ಈ 20%ಗಿಂತ 20ರಿಂದ 29%, ಇದು 20ರಿಂದ 29% ಮುಸ್ಲಿಂ ಜನಸಂಖ್ಯೆ ಇರುವ ಕ್ಷೇತ್ರಗಳಲ್ಲಿ ಬಿ ಜೆ ಪಿ 140 ಕ್ಷೇತ್ರ ಗೆದ್ಕಣ್ತು. 140 ಕ್ಷೇತ್ರ. ಯಾಕೆ? ಸಹಜ ಗೊತ್ತಿರುತ್ತೆ. 20% ಮುಸ್ಲಿಂ ಅಂದರೆ 80% ನಾನ್ ಮುಸ್ಲಿಂ, ಅಟ್ಲೀಸ್ಟ್ 75% ಹಿಂದೂಗಳು ಅಂತ ಅರ್ಥ. 75% ಹಿಂದೂಗಳು, 140 ಕ್ಷೇತ್ರ ಗೆದ್ಕೊಂಡ್ರು. ಮುಸ್ಲಿಂ ಜನಸಂಖ್ಯೆ 30ರಿಂದ 39% ಇರುವಂಥ ಕ್ಷೇತ್ರ 79 ಇದಾವೆ. ಹಾಗೆ 79, ಅವುಗಳ ಪೈಕಿ 29 ತೃಣಮೂಲ ಕಾಂಗ್ರೆಸ್ ಗೆದ್ಕೊಳ್ತು, 48 ಬಿ ಜೆ ಪಿ ಗೆದ್ಕೊಳ್ತು. ಕಳೆದ ಸಲಕ್ಕೆ ಹೋಲಿಸಿದ್ರೆ ತೃಣಮೂಲ ಕಾಂಗ್ರೆಸ್ಸಿಗೆ -33. ಇದು ಹಿಂಗ್ಯಾಕಾಯಿತು? ಹೈಯೆಸ್ಟ್ 39% ಮುಸ್ಲಿಮ್ಸೇ ಅಂತ ಇಟ್ಕೊಳ್ಳಿ, 61% ಹಿಂದೂಗಳಿದ್ದಾರಲ್ಲಿ. ಬೇಡ, 59% ಹಿಂದೂಗಳಿದ್ದಾರೆ. ವರ್ಸ್ಟ್ ಕೇಸ್ ಸಿನಾರಿಯೋ 55% ಅಂತೂ ಹಿಂದೂಗಳಿದ್ದಾರೆ. 20%ಗಿಂತ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಇರುವ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿತು. 30ರಿಂದ 39% ಮುಸ್ಲಿಂ ಜನಸಂಖ್ಯೆ ಇರುವ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಯಿತು. 40% ದಾಟಿದರೆ ಏನಾಗುತ್ತೆ ಮುಸ್ಲಿಂ ಜನಸಂಖ್ಯೆ? 40%ಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವ ಕ್ಷೇತ್ರಗಳು 62 ಇದಾವೆ. ಹಾಗೆ 62ರಲ್ಲಿ ತೃಣಮೂಲ ಕಾಂಗ್ರೆಸ್ 39 ಗೆದ್ದುಕೊಳ್ತು, ಬಿ ಜೆ ಪಿ 18 ಗೆದ್ದುಕೊಳ್ತು, ಕಾಂಗ್ರೆಸ್ 2, ಲೆಫ್ಟ್ ಪಾರ್ಟಿಗಳು 1, ಇತರೆ 2. 40% ದಾಟ್ತು ಇಲ್ಲಿ ಮುಸ್ಲಿಂ ಜನಸಂಖ್ಯೆ. ಬಿ ಜೆ ಪಿಗೆ 12 ಗೆಲ್ಲುವುದಕ್ಕೆ ಸಾಧ್ಯ ಆಯ್ತು ಅಷ್ಟೆ. ಯಾಕೆ? 40% ಮುಸ್ಲಿಮರಂದರೆ 60% ಹಿಂದೂಗಳು, ಬೇಡ 55% ಹಿಂದೂಗಳು.
ಇಟ್ ಬಿಕಮ್ಸ್ 40 ವರ್ಸಸ್ 55. 40 ತೃಣಮೂಲ ಕಾಂಗ್ರೆಸ್ಸಿಗೆ ಸಾಲಿಡ್ ಆಗಿ ಹೋಗ್ತವೆ, ಅಥವಾ ಬಿ ಜೆ ಪಿಯನ್ನು ಯಾರು ಸೋಲಿಸಬಲ್ಲರೋ ಅವರಿಗೆ ಸಾಲಿಡ್ ಆಗಿ ಹೋಗ್ತವೆ. ಇನ್ನು 60% ಸಾಲಿಡ್ ಆಗಿ ಬಿ ಜೆ ಪಿಗೆ ಬರೋದಿಲ್ಲ. ಅಲ್ಲಿ ವೋಟ್ ಬೈಫರ್ಕೇಷನ್ ಆಗುತ್ತೆ. ಆದ್ದರಿಂದ 18 ಕ್ಷೇತ್ರಗಳನ್ನು 62ರ ಪೈಕಿ 18 ಮಾತ್ರ ಗೆಲ್ಲುವುದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಯಿತು. ಇದು ಹಿಂಗೆ ಬರ್ತಾ ಇರುತ್ತೆ ಡೇಟಾ. ಚುನಾವಣೆಗಳ ಮುಗಿದ ನಂತರ ಅನಲೈಸಿಸ್ ಮಾಡಿ 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 ಕೊಡ್ತಾ ಇರ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ಹೊಸ ಸರ್ಕಾರ ರಚನೆ, ಮುಖ್ಯಮಂತ್ರಿ, ಮೊದಲಿರೋ ಮುಖ್ಯಮಂತ್ರಿ ರಾಜೀನಾಮೆನಾರು ಕೊಡಬೇಕು. ಮಮತಾ ಬ್ಯಾನರ್ಜಿ ಅವರು ಕೊಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರ ನೇರ ಆರೋಪ 100 ಕ್ಷೇತ್ರಗಳನ್ನು ಬಿ ಜೆ ಪಿ ಕಿತ್ಕೊಂಡಿದೆ, ಗೆದ್ದಿಲ್ಲ ಅವರು ಅಂತ. 100 ಕ್ಷೇತ್ರ ಕಿತ್ಕೊಂಡಿದ್ದಾರೆ, ಗೆದ್ದಿಲ್ಲ. ನಾನು ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡೋದಿಲ್ಲ, ಐ ವಿಲ್ ಫೈಟ್ ಬ್ಯಾಕ್ ಅಂತಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡಿ, ಸಾಯಂಕಾಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಕೇಳಿಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.